ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬು ರಾಜಿಸ್ ಅವನವರು. ಬದುಕೆಂದರೆ ಎಷ್ಟು ವಿಚಿತ್ರ ಅಲ್ವಾ? ನಾವು ಒಂದು ಸುಂದರವಾದ ಕನಸು ಕಾಣ್ತಾ ಇರ್ತೀವಿ, ಆದರೆ ವಿಧಿ ಎಂಬ ಕ್ರೂರ ಹಸ್ತ ಆ ಕನಸನ್ನು ಒಂದೇ ಕ್ಷಣದಲ್ಲಿ ಮಣ್ಣು ಪಾಳು ಮಾಡಿಬಿಡುತ್ತವೆ. ಮಲಪ್ಪುರಂ ಜಿಲ್ಲೆಯ ತಿರೂರು ಏಜೂರಿನ ಆ ಮನೆ ಅಂಗಳದಲ್ಲಿ ಇಂದು ಆಕ್ರಂದನ ಮುಗಿಲು ಮುಟ್ಟಿದೆ. ಹೂವಿನಂತೆ ಹರಳಬೇಕಿದ್ದ 1.5 ವರ್ಷದ ಪುಟ್ಟ ಕಂದ ಅಮ್ಮಾನ್ ಮಾಲಿಕ್ ಮತ್ತು ಆತನ ತಾಯಿ ಇರ್ಫಾನ ಇಂದು ನಮ್ಮ ನಡುವೆ ಇಲ್ಲ. ಬಂಧುಗಳೇ, ಕಣ್ಣು ಮುಚ್ಚಿ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ಸಂಜೆ ವೇಳೆ ಮನೆಯ ಯಜಮಾನ ಅಂದರೆ ಇರ್ಫಾನಲ್ಲ ಅವರ ತಂದೆ ಅಲ್ಲಾಹನ ಸ್ಮರಣೆಗಾಗಿ ಮಸೀದಿಗೆ ಹೋಗ್ತಾರೆ. ಮನೆಯಲ್ಲಿ ಮೌನ ಆವರಿಸಿದೆ. ಆ ಮೌನದ ನಡುವೆ ಇರ್ಫಾನ ತನ್ನ ಕರುಳ ಕುಡಿಯನ್ನು ಎದೆಯ ಮೇಲೆ ಗಟ್ಟಿಯಾಗಿ ಹಪ್ಪಿಕೊಳ್ಳುತ್ತಾಳೆ. ತನ್ನ ಪುಟ್ಟ ಕಂದನ ಮುಖವನ್ನು ಕೊನೆಯ ಬಾರಿ ನೋಡಿರಬೇಕಲ್ಲವಾ? ಆ ಮಗು ತನ್ನ ತಾಯಿಯ ಕಣ್ಣಲ್ಲಿದ್ದ ಮೃತ್ಯುವಿನ ಛಾಯೆಯನ್ನರಿಯದೆ ಮುಗ್ಧವಾಗಿ ನಗುತ್ತಿತ್ತೇನೋ. ಆದರೆ ಆ ತಾಯಿಯ ಮನಸ್ಸಲ್ಲಿ ಆಳವಾದ ಕತ್ತಲೆ ಆವರಿಸಿತ್ತು. ತನ್ನ ಕಂದನನ್ನು ಎತ್ತಿಕೊಂಡು ಆಕೆ ಆಳವಾದ ಬಾವಿಯ ದಡದಲ್ಲಿ ನಿಂತಾಗ ಅಲ್ಲಿ ಕೇವಲ 2 ಜೀವಗಳಿರಲಿಲ್ಲ ಬಂಧುಗಳೇ, ಅಲ್ಲಿ ಎನಿಸಲಾಗದ ನೋವಿತ್ತು. ಆಕೆ ಬಾವಿಗೆ ಹಾರಿದಾಗ ಮೌನವಾಗಿದ್ದ ಆ ನೀರು ಇಂದು ಇಡೀ ಕೇರಳದ ಕಣ್ಣೀರಿಗೆ ಸಾಕ್ಷಿಯಾಗಿದೆ. ವಿದೇಶದಲ್ಲಿ ಬೆವರು ಸುರಿಸಿ ದುಡಿಯುತ್ತಿರುವ ಗಂಡ ರಾಫಿ ಪತಿ ಅವರಿಗೆ ಈ ಸುದ್ದಿ ಸಿಕ್ಕಾಗ ಆ ಮನುಷ್ಯನ ಪರಿಸ್ಥಿತಿ ಏನಾಗಿರಬೇಡ. ಬರ್ತೀನಿ ಅಪ್ಪ ಅಂತ ಕೈ ಬೀಸಿದ ಮಗ ಇಂದು ಮಯ್ಯತ್ತಾಗಿ ಬಿದ್ದಿದ್ದಾನೆ. ಸುಬ್ಹಾನಲ್ಲಾಹ್. ಅಂದರೆ ಆ ತಂದೆಯ ಎದೆ ಸೀಲದಂತಾಗಿಲ್ಲವೇ? ಬಂಧುಗಳೇ, ಇದು ಕೇವಲ ಒಂದು ಅಪಘಾತವಲ್ಲ, ಇದು ನಮ್ಮ ಸಮಾಜಕ್ಕೆ ವಿಧಿ ನೀಡಿದ ಅತಿ ದೊಡ್ಡ ಎಚ್ಚರಿಕೆ. ಆದರೆ ಆಕೆ ಈ ನಿರ್ಧಾರ ಯಾಕೆ ತೆಗೆದುಕೊಂಡಳು? ಆಕೆಯ ಮನಸ್ಸನ್ನು ಅಷ್ಟೊಂದು ಘಾಸಿಗೊಳಿಸಿದ ಆ ಮಹಾನ್ ನೋವು ಯಾವುದಾಗಿತ್ತು? ಆ ಡೆತ್ ನೋಟಿನಲ್ಲಿ ಬರೆದಿದ್ದ ಆ ಒಂದು ಸಾಲು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಆ ಭಯಾನಕ ಸತ್ಯದ ವಿವರಣೆಗಳು ಬಂಧುಗಳೇ, ಇರ್ಫಾನ ತನ್ನ 1.5 ವರ್ಷದ ಹಸುಗೂಸನ್ನು ಎತ್ತಿಕೊಂಡು ಆಳವಾದ ಬಾವಿಗೆ ಹಾರಲು ಅಂಥದ್ದೇನು ಕಾರಣವಿತ್ತು? ಆ ಮನೆಯಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಪತಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರು, ತಂದೆ ಪ್ರೀತಿಯಿಂದ ಸಾಕ್ತಾ ಇದ್ದರು. ಆದರೆ ಆಕೆಯ ಮನಸ್ಸಿನ ಒಳಗೆ ಯಾರೂ ಕಾಣದ ಒಂದು ಮಹಾಯುದ್ಧ ನಡೀತಾ ಇತ್ತು. ಕಳೆದ 4 ತಿಂಗಳ ಹಿಂದೆ ಇರ್ಫಾನ ತನ್ನ ಅಮ್ಮನನ್ನು ಕಳೆದುಕೊಂಡಿದ್ದರು. ಆ ಅಮ್ಮನ ಅಗಲಿಕೆ ಈ ಮಗಳನ್ನು ಜೀವಂತ ಹೆಣವಾಗಿ ಮಾಡಿತ್ತು. ಯಾರ ಜೊತೆಗೂ ಹೆಚ್ಚಿನ ಮಾತಾಡದೆ ಒಬ್ಬಳೇ ಕುಳಿತು ಮೌನವಾಗಿ ಕಣ್ಣೀರು ಹಾಕ್ತಾ ಆಳವಾದ ಖಿನ್ನತೆಗೆ ಜಾರಿದ್ದರು. ಬಂಧುಗಳೇ, ನಮಗೆಲ್ಲ ಅಮ್ಮ ಎಂದರೆ ಬರೀ ಒಬ್ಬ ವ್ಯಕ್ತಿಯಲ್ಲ. ಅಮ್ಮ ಅಂದರೆ ಒಂದು ಪ್ರಪಂಚ. ಆ ಪ್ರಪಂಚವೇ ಇಲ್ಲದ ಮೇಲೆ ಇರ್ಫಾನಿಗೆ ಈ ಭೂಮಿಯ ಮೇಲೆ ಇರಲು ಮನಸ್ಸಿರಲಿಲ್ಲ. ಪೊಲೀಸರು ತನಿಖೆ ಮಾಡುವಾಗ ಆಕೆಯ ಮನೆಯಲ್ಲಿ ಒಂದು ಚೀಟಿ ಸಿಗುತ್ತೆ. ಆ ಒಂದು ಡೆತ್ ನೋಟ್ ಇವತ್ತು ಇಡೀ ಕೇರಳದ ಜನರ ಕಣ್ಣಲ್ಲಿ ನೀರು ತರಿಸಿದೆ. ಅದರಲ್ಲಿ ಆಕೆ ಬರೆದಿದ್ದ ಕೇವಲ ಒಂದೇ ಒಂದು ಸಾಲು, ನನಗೆ ನನ್ನ ಅಮ್ಮ ಹತ್ತಿರ ಹೋಗಬೇಕು, ನನ್ನ ಅಮ್ಮನ ಹತ್ತಿರ ಹೋಗಬೇಕು. ಅಬ್ಬಾ, ಅಮ್ಮನ ಮೇಲಿನ ಆ ಪ್ರೀತಿ ಮೃತ್ಯುವನ್ನೇ ಅಪ್ಪಿಕೊಳ್ಳುವಂತೆ ಮಾಡಿಬಿಟ್ಟಿತು. ಆಕೆ ಬರೆದಿದ್ದಾಳೆ, ನನ್ನ ಈ ಮರಣಕ್ಕೆ ಯಾರೂ ಜವಾಬ್ದಾರರಲ್ಲ, ನನಗೆ ನನ್ನ ಅಮ್ಮ ಬೇಕು ಅಷ್ಟೇ ಎಂದು. ಬಂಧುಗಳೇ, ಈ ವಿಷಯವನ್ನು ಅಬು ರಾಜಿ ಇವತ್ತು ಯಾಕೆ ಹೇಳ್ತಾ ಇದ್ದಾರೆಂದರೆ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜೀವಗಳು ಮೌನವಾಗಿ ನರಳುತ್ತಿವೆ. ಆಕೆಗೆ ಅಮ್ಮ ಬೇಕಿತ್ತು. ಆ ಅಮ್ಮನ ಸಮಾಧಿ ಹತ್ತಿರ ಹೋಗಿ ಹಾಳುವ ಬದಲು ಶಾಶ್ವತವಾಗಿ ಅಮ್ಮನನ್ನು ಸೇರಲು ಆಕೆ ಆರಿಸಿಕೊಂಡ ಹಾದಿ ಎಷ್ಟು ಭಯಾನಕವಾಗಿತ್ತು ನೋಡಿ. ಈ ಘಟನೆ ನಮಗೆ ಕಲಿಸುವ ಪಾಠವೇನು? ಮನೆಯೊಳಗೆ ಮೌನವಾಗಿರುವ ಜೀವಗಳನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಆದರೆ ಈ ಮರಣದ ಸರಣಿ ಇಲ್ಲಿಗೆ ಮುಗಿಯಲ್ಲ.
ಇವತ್ತು ಇಡೀ ಸಮಾಜದ ಕಣ್ಣು ತೆರೆಸುವಂತಹ ಒಂದು ಕಿಚ್ಚಿನ ಸಂದೇಶವನ್ನು ನೀಡಲಿದ್ದೇನೆ. ಇಂತಹ ಘಟನೆಗಳು ನಮ್ಮ ಮನೆಯಲ್ಲಿ ನಡೆಯಬಾರದು. ಅಂದರೆ ನಾವು ಮಾಡಬೇಕಿರುವುದು ಏನು? ಬಂಧುಗಳೇ, ಇವತ್ತು ಈ ತಿರೂರು ಘಟನೆ ಕೇಳಿ ಮರುಗುವ ನಮಗೆ ಒಂದು ಕಟು ಸತ್ಯ ಅರ್ಥವಾಗಬೇಕಿದೆ. ಇರ್ಫಾನ ತನ್ನ ಅಮ್ಮನ ಹತ್ತಿರ ಹೋಗಲು ಬಾವಿಗೆ ಹಾರಿದಳು ಸರಿ, ಆದರೆ ಆ ಮುಗ್ಧ ಮಗು ಕೇವಲ 1.5 ವರ್ಷ. ಆ ಕಂದನನ ತಪ್ಪೇನಿತ್ತು? ಆ ಮಗು ತನ್ನ ತಾಯಿಯ ತೋಳಿನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂದುಕೊಂಡಿತ್ತು, ಅಥವಾ ಅಮ್ಮನೇ ನನ್ನ ಮೃತ್ಯು ಮಾಡಿದ್ದಾಳೋ ಎಂದು ಅಳುತ್ತಿತ್ತೋ? ಆ ಮಗುವಿನ ಚೀರಾಟ ಬಾವಿಯ ಗೋಡೆಗಳಿಗೆ ಬಡಿದು ಮಾಸಿ ಹೋಗಿರಬಹುದು. ಆದರೆ ಇವತ್ತು ಆ ಸುದ್ದಿ ಇಡೀ ಸಮಾಜದ ಆತ್ಮಸಾಕ್ಷಿಯನ್ನು ಬಡಿದೆಬ್ಬಿಸುತ್ತಿದೆ. ಬಂಧುಗಳೇ, ಮೌನದ ಹಿಂದೆ ಮೃತ್ಯು ಇರಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾಗಿ ಮೌನವಾಗಿದ್ದರೆ, ಸದಾ ಒಂಟಿಯಾಗಿ ಕುಳಿತಿದ್ದರೆ, ಅವರ ಸ್ವಭಾವ ಅಷ್ಟೇ ಎಂದು ಅಲಕ್ಷಿಸಬೇಡಿ, ಅಲಕ್ಷ್ಯ ಮಾಡಬೇಡಿ. ನೆನಪಿಡಿ, ಸುನಾಮಿ ಬರುವ ಮುನ್ನ ಸಮುದ್ರ ಮೌನವಾಗಿರುತ್ತೆ. ಆ ಮೌನದ ಹಿಂದೆ ಇಂತಹದೊಂದು ಸಾವಿನ ಸುಳಿ ಇರಬಹುದು. ಅವರ ಜೊತೆ ಮಾತಾಡಿ, ಅವರ ಕೈ ಹಿಡಿಯಿರಿ. ಖಿನ್ನತೆ ಅನ್ನುವುದು ಕಾಯಿಲೆ, ನಾಚಿಕೆಯಲ್ಲ. ಮನಸ್ಸಿನ ನೋವಿಗೆ ಮರಣ ಎಂದೂ ಮದ್ದಲ್ಲ. ತಾಯಿಲ್ಲದ ಮೇಲೆ ಬದುಕು ಕಷ್ಟವಿರಬಹುದು, ಆದರೆ ತನ್ನನ್ನೇ ನಂಬಿ ಮಗುವಿನ ಭವಿಷ್ಯವನ್ನು ಕೊಳ್ಳುವ ಹಕ್ಕು ನಮಗಿಲ್ಲ. ಇಂತಹ ಸಮಯದಲ್ಲಿ ನುರಿತ ಸಮಾಲೋಚನೆ ಕೌನ್ಸಿಲಿಂಗ್ ಪಡೆಯುವ ಅದು ಅತಿ ಅಗತ್ಯವಾಗಿದೆ. ಅದು ನಮ್ಮ ಗೌರವವನ್ನು, ಜೀವನವನ್ನು ಉಳಿಸುತ್ತದೆ. ಸಂಬಂಧಿಕರೇ, ಎಚ್ಚರಗೊಳ್ಳಿ. ಮದುವೆ ಮಾಡಿ ಕಳುಹಿಸಿದ ಮೇಲೆ ಅಥವಾ ಪತಿ ವಿದೇಶಕ್ಕೆ ಹೋದ ಮೇಲೆ ಆ ಮನೆಯ ಹೆಣ್ಣು ಮಕ್ಕಳು ಏನಾಗಿದ್ದಾರೆ ಅಂತ ನಾವು ಯಾರೂ ಗಮನಿಸಲ್ಲ. ಅವರು ಹಾಕುವ ಸುಳ್ಳು ನೋವಿನ ಹಿಂದೆ ಅಡಗಿರುವ ನೋವನ್ನು ಗುರುತಿಸಿ ಅವರನ್ನು ಒಂಟಿಯಾಗಿ ಬಿಡಬೇಡಿ. ಪ್ರೀತಿಯ ಸಹೋದರರೇ, ನನ್ನ ಬಾಂಧವರೇ, ಬದುಕು ಅಲ್ಲಾಹನು ಕೊಟ್ಟ ಅಮೂಲ್ಯವರ. ಇರ್ಫಾನ ತನ್ನ ಅಮ್ಮನನ್ನು ಸೇರಲು ಹೋದ ಹಾದಿ ನಮ್ಮ ಮುಂದೆ 2 ಮಯ್ಯತ ತಂದುಬಿಟ್ಟಿದೆ. ಇಂತಹ ಘಟನೆಗಳು ನಮ್ಮ ಮುಂದಿನ ಪೀಳಿಗೆಗಳಲ್ಲಿ ಪುನರಾವರ್ತನೆಗೊಳ್ಳಬಾರದಿದ್ದರೆ ನಾವು ಪರಸ್ಪರ ಪ್ರೀತಿ ಮತ್ತು ಬೆಂಬಲ ಗೋಡೆಗಳನ್ನು ಕಟ್ಟಬೇಕು. ತಿರೂರಿನ ಈ ರಕ್ತಸಿಕ್ತ ಪಾಠ ನಮಗೆ ಕೊನೆಯದಾಗಲಿ. ನೊಂದವರಿಗೆ ಬೆಂಬಲವಾಗಿರೋಣ, ಜೀವನವನ್ನು ಉಳಿಸೋಣ. ಸತ್ಯದ ಹಾದಿಯಲ್ಲಿ ನಾನು ನಿಮ್ಮ ಅಬು ರಾಜಿ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ